ಹಿಪ್ನಾಸಿಸ್ ಏನಕ್ಕೆ ಕಲಿಬೇಕು ಅಂದ್ರೆ ಸ್ವಲ್ಪ ನನಗೆ ಕೆಲವೊಂದು ನಂಬಿಕೆಗಳು ನನ್ಗೆ ಗೊತ್ತಿದೆ, ಅಂದ್ರೆ ಅದು ತಪ್ಪು ಅಂತ. ಬಟ್ ಸ್ಟಿಲ್ ನಾನು ಅದನ್ನ ಬಿಡಕ್ಕಾಗ್ತಿಲ್ಲ. ಸೊ ಅದನ್ನ ಡೀಪ್ ಆಗಿ ಒಂಥರ ನಂಬಿಡಿದ್ದೀನಿ ನಾನು. ಅದನ್ನ ನಂಗೆ ಗೊತ್ತೋದು ತಪ್ಪು, ಅದೇನ್ ನಿಜ ಅಲ್ಲ ಅಂತ. ಸೊ ಬಟ್ ಸ್ಟಿಲ್ ನಾನು ಅದನ್ನ ಒಂಥರ ನಾನು ಇದ್ ಮಾಡಕ್ ಆಗ್ತಿಲ್ಲ. ಇಲ್ಲ, ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಂಬಿಕೆ ಬೇರೆ, ಅಭ್ಯಾಸ ಬೇರೆ. ಏನಾದರೂ ಚಟಗಳು ಅಭ್ಯಾಸದಲ್ಲಿ ತೊಳ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಇಲ್ಲ ಸರ್, ಇಲ್ಲ 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 ಗುರುಜಿ, ಯಾವುದೇ ಅಭ್ಯಾಸಗಳಿಲ್ಲ ನನಗೆ. ಅಂದ್ರೆ ನಾನು ತುಂಬಾ ಇವಾಗ ಸ್ಟಡೀಸ್ ಅಲ್ಲೆಲ್ಲ ತುಂಬಾನೇ ವೀಕ್ ಆಗ್ಬಿಟ್ಟಿದ್ದೀನಿ. ಸೊ ಒಂದು ಇನ್ಸಿಡೆಂಟ್ ನಡೆಯುದು ಒಂದು ಜೀವನದಲ್ಲಿ ನಂದು ತುಂಬಾ ಒಂದ್ 3-4 ವರ್ಷ ಹಿಂದೆ. ಸೊ ಅವತ್ತು ನಡೆದಿದ್ದು, ಅವತ್ತು ಒಂಥರ ಘಟನೆ ಇನ್ನೂ ನನ್ಗೆ ಮರೆಯಕ್ಕೆ ಆಗ್ತಿಲ್ಲ. ಸೊ ಹಿಪ್ನೋಥೆರಪಿಯಿಂದ ಏನಾದ್ರು ಹೆಲ್ಪ್ ಆಗ್ಬೋದಾ ಅಂತ ಮಾಹಿತಿ ಬೇಕಿತ್ತು. ಹಿಪ್ನೋಥೆರಪಿ ಅಂತನ್ನೋದು ದೈಹಿಕ ಮಾನಸಿಕವಾಗಿ ಆಗಿರುವ ಏರುಪೇರುಗಳನ್ನು ಸರಿಪಡಿಸುವ ಒಂದು ವಿದ್ಯೆ. ಅದನ್ನು ಅಪ್ಲೈ ಮಾಡಿಕೊಂಡಾಗ ಮನಸ್ಸು ಸರಿಯಾಗುತ್ತೆ. ಮನಸ್ಸಿನ ತಪ್ಪು ಕಲ್ಪನೆಗಳು, ಚಟಗಳು, ನಿಮ್ಮ ಕ್ಯಾರೆಕ್ಟರು ಬದಲಾವಣೆ ಅಥವಾ ಏನಾದರೂ ಅಡಿಕ್ಷನ್ನು, ಈ ಥರದ್ದು ವಿಚಾರಗಳೆಲ್ಲ ಹಿಪ್ನೋಥೆರಪಿಯಿಂದ ಸರಿಪಡಿಸ್ಬೋದು. ನಮ್ಮನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಳೋದು ಮತ್ತು ಬೇರೆಯವ್ರನ್ನ ಹೇಗೆ ಸರಿಪಡಿಸೋದು ಅಂತ ಅನ್ನೋ ವಿದ್ಯೆನೇ ಹಿಪ್ನಾಸಿಸ್ ಮತ್ತು ಹಿಪ್ನೋಥೆರಪಿ. ಸೆಲ್ಫ್ ಹಿಪ್ನಾಸಿಸ್ ಮತ್ತು ಹಿಪ್ನಾಸಿಸ್. ನಮಗೆ ನಾವು ಹೇಗೆ ಹಿಪ್ನೋಟೈಸ್ ಮಾಡ್ಕೊಳ್ಳೋದು, ಬೇರೆಯವ್ರನ್ನ ಹೇಗೆ ಹಿಪ್ನೋಟೈಸ್ ಮಾಡೋದು, ಇದು ಮಾನಸಿಕ ದೈಹಿಕವಾಗಿ ಪರಿವರ್ತನೆಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಂಡುಹಿಡಿದ ಒಂದು ವಿದ್ಯೆ. ಇದು ನಿಮಗೆ 1 ವಾರ ದಿನ 1 ಗಂಟೆ ಕಾಲ ಆನ್ಲೈನಲ್ಲಿ ನಾನು ಪಾಠ ಮಾಡ್ತೀನಿ. ನಿಮ್ಮ ಸೌಕರ್ಯ ಟೈಮಲ್ಲಿ ನೀವು ಸೇರಿಕೊಂಡು ಕಲಿಬೋದು. ಅಂದರೆ ದಿನನಿತ್ಯ ಒಂದೇ ಟೈಮಲ್ಲಿ ಬರಬೇಕು. ಯಾವ ಟೈಮ್ ಫಿಕ್ಸ್ ಮಾಡ್ಕೊತೀರಾ ಅದೇ ಟೈಮ್ ಡೈಲಿ. ಹೌದು. ಇದು ನಿಮಗೆ 1 ವಾರ ದಿನ 1 ಗಂಟೆ ಕಾಲ